Evening friends, today we will start an important topic, that is analysis of hospital services, otherwise performance. ಹಾಸ್ಪಿಟಲ್ ಸರ್ವಿಸಸ್ ಯಾವ ಥರ ನಡೀತಾ ಇದೆ ಅಥವಾ ಹಾಸ್ಪಿಟಲ್ದಲ್ಲಿ ವರ್ಕ್ ಯಾವ ಥರ ನಡೀತಾ ಇದೆ ಅನ್ನೋದು ಅಸೆಸ್ ಮಾಡೋದು ಅಥವಾ ಅನಲೈಸ್ ಮಾಡೋದು ಇವತ್ತಿನ ಟಾಪಿಕ್ ಹೆಡ್ಡಿಂಗ್ ಆಗಿದೆ. ಓಕೆ, ಫಸ್ಟ್ ಆಫ್ ಆಲ್ ವಿ ಶುಡ್ understand the meaning of what you mean by hospital services. Hospital services means it is a collective activity of all department and all the health personnel of a hospital work towards the patient care. That we will call it as hospital services. ಎಲ್ಲ ಮೆಡಿಕಲ್ ಡಿಪಾರ್ಟ್ಮೆಂಟ್ದವರು, ಎಲ್ಲ ಮೆಡಿಕಲ್ ಪ್ರೊಫೆಷ್ನಲ್ ಇದ್ದಂಥ ಪರ್ಸೋನಲ್ಗಳು ಕೂಡಿ ಪೇಷಂಟ್ಗೆ ಕೇರ್ ಏನು ಕೊಡ್ತೀವಲ್ಲ ಅದು ಹಾಸ್ಪಿಟಲ್ ಸರ್ವಿಸಸ್ ಒಳಗೆ ಬರ್ತದೆ. ಓಕೆ, ಆ್ಯಂಡ್ ದಿಸ್ ಹಾಸ್ಪಿಟಲ್ ಸರ್ವಿಸಸ್ ವಿಲ್ ಬಿ ಬ್ರಾಡ್ಲಿ ಕ್ಲಾಸಿಫೈಯಿಂಗ್ ಎಸ್ ಅ 3 lines or 3 types. Based on the nature of work, hospital services we are going to be classifying as a first one is a based on the line of service, second one as a supportive service, third one as a auxiliary services. ಮೂರು ಥರ ಡಿವೈಡ್ ಮಾಡ್ತೀವಿ. ಈ ಲೈನ್ ಆಫ್ ಸರ್ವಿಸ್ದಲ್ಲಿ ಇಂಪಾರ್ಟೆಂಟ್ ಫಸ್ಟ್ ಲೈನ್ ಹೆಲ್ತ್ ಕೇರ್ ವರ್ಕರ್ಸ್ ಬರ್ತಾರೆ. ಇಲ್ಲಿ ಹಿಯರ್ ಡೈರೆಕ್ಟ್ಲಿ ಫೋಕಸಿಂಗ್ ಟುವರ್ಡ್ಸ್ ದ ಪೇಷಂಟ್ ಕೇರ್. ಹಿಯರ್ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಅ subheading like emergency care, outpatient care, inpatient care and intensive care units, operation theatre. It means line of services. First one, it is a direct contact between the patient and health care. That's why in an emergency, all the emergency situations like accidents, coma situations and snake bite, OP poison, suddenly we are going to be rushing towards the care of the patient. Outpatient ಡಿಪಾರ್ಟ್ಮೆಂಟಲ್ಲಿ ಪೇಷಂಟ್ಗಳು ವಿಸಿಟ್ ಮಾಡಿ ಟೆಂಪ್ರವರಿ ಬೇಸಿಸ್ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗ್ತಿರ್ತಾರೆ. ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ವಾರ್ಡಲ್ಲಿ ಅಡ್ಮಿಟ್ ಆಗಿ ಅಟ್ಲೀಸ್ಟ್ 1 ವೀಕ್ ಅಡ್ಮಿಟ್ ಆಗಿ ಅವರಲ್ಲಿರುವಂಥ ಡಿಸೀಸನ್ನು ಹೋಗಲಾಡಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ನೆಕ್ಸ್ಟ್ ಒನ್ ಇಂಟೆನ್ಸಿವ್ ಕೇರ್ ಯೂನಿಟ್. ಆ್ಯಸ್ ಯೂಶ್ವಲ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಮತ್ತು ಕಂಟಿನ್ಯೂಯಸ್ ಮಾನಿಟರ್ ಬೇಕಾದಂಥ ಕೆಲವೊಂದು ಡಿಸೀಸ್ ಆಸ್ಪೆಕ್ಟ್ ಅಥವಾ ಕೆಲವೊಂದು ಮೆಡಿಕಲ್ ಕಂಡೀಷನ್ಗಳು ಅರೈಸ್ ಆಗ್ತವೆ. ಅದರ ಸಲುವಾಗಿ ಇಂಟೆನ್ಸಿವ್ ಕೇರ್ ಯೂನಿಟ್ದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಅಡ್ವಾನ್ಸ್ ಮಷಿನರೀಸ್, ECG ಆಗಲಿ, ವೆಂಟಿಲೇಟರ್ ಆಗಲಿ, ಡಿಫಿಬ್ರಿಲೇಟರ್ ಆಗಲಿ, ಪಲ್ಸಾಕ್ಸಿಮೀಟರ್ ಆಗಲಿ, ಇನ್ಫ್ಯೂಷನ್ ಪಂಪ್ ಆಗಲಿ, ಇಂಥವು ಸೆಟಪ್ ಇರ್ತವೆ. ಆಪರೇಷನ್ ಥಿಯೇಟರ್ ಆ್ಯಸ್ ಯೂಶ್ವಲ್ ಆಪ್ರೇಷನ್ ಕಂಡಕ್ಟ್ ಮಾಡ್ತಿರ್ತಾರೆ. ಮೇಜರ್ OT, ಮೈನರ್ OT, ಈ ಥರ ಬೇಸ್ಡ್ ಆನ್ ದ ಸರ್ಜರಿ ರಿಕ್ವೈರ್ಡ್ ವಿ ಆರ್ ಗೋಯಿಂಗ್ ಟು ಬಿ ಪೋಸ್ಟಿಂಗ್ ದ ಪೇಷಂಟ್ಸ್. ದಿಸ್ ಇಸ್ ಅ ಫಸ್ಟ್ ಲೈನ್ ಸರ್ವಿಸಸ್. ಆ್ಯಂಡ್ ಸೆಕೆಂಡ್ ಬರೋದು ಸಪೋರ್ಟಿವ್ ಸರ್ವಿಸಸ್. ಈ ಟ್ರೀಟ್ಮೆಂಟ್ ಕೊಡ್ಲಾಕ ನಾವು ಸಪೋರ್ಟಿವ್ ಸರ್ವಿಸಸನ್ನು ಉಪಯೋಗ ಮಾಡ್ಕೋತೀವಿ. ಯಾವ್ಯಾವ ಸಪೋರ್ಟಿವ್ ಸರ್ವಿಸಸ್ ಬರ್ತಾವಂದ್ರೆ ಫಸ್ಟ್ ಒನ್ CSSD, ಸೆಂಟ್ರಲ್ ಸ್ಟರೈಲ್ ಸಪ್ಲೈ ಡಿಪಾರ್ಟ್ಮೆಂಟ್. ಎಲ್ಲ ಇಲ್ಲಿ ಸೆಂಟ್ರಲ್ ಸ್ಟರೈಲ್ ಸಪ್ಲೈ ಡಿಪಾರ್ಟ್ಮೆಂಟ್ದಿಂದ ಸ್ಟರೈಲ್ ಆದಂಥ ಮೆಡಿಕಲ್ ಇಕ್ವಿಪ್ಮೆಂಟ, ಇನ್ಸ್ಟ್ರೂಮೆಂಟ ಸಪ್ಲೈ ಆಗ್ತಿರ್ತಾವೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಸ್ಟರ್ಲೈಸ್ಡ್ ಆ್ಯಂಡ್ ದಿಸ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಹ್ಯಾವಿಂಗ್ ಅ ಆಟೋಕ್ಲೇವಿಂಗ್ ಇನ್ಸ್ಟ್ರೂಮೆಂಟ್. ಫ್ಯೂಮಿಗೇಷನ್, ಆಟೋಕ್ಲೇವಿಂಗ, ಸ್ಟರ್ಲೈಸೇಷನ್ ಪ್ರೊಸೆಸ್ ಏನೇನು ಬರ್ತಾವಲ್ಲ ಎಲ್ಲ ಇಲ್ಲಿ CSSDದಾಗ ಇರ್ತಾವೆ. ನೆಕ್ಸ್ಟ್ ಒನ್ ಡೈಟ್ರಿ ಡಿಪಾರ್ಟ್ಮೆಂಟ್. ಇಟ್ ಈಸ್ ರಿಲೇಟೆಡ್ ಟು ನ್ಯೂಟ್ರಿಷನಲ್ ಆಸ್ಪೆಕ್ಟ್. ಡಯಟ್ ಎವ್ರಿ ಡೇ ದ ಪೇಷಂಟ್ ಈಸ್ ಗೋಯಿಂಗ್ ಟು ಬಿ ಗೆಟಿಂಗ್ ಅ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಆಯಿತು, ಬೇಸ್ಡ್ ಆನ್ ದ ಡಿಸೀಸ್ ಆಸ್ಪೆಕ್ಟ್ ಆಯಿತು, ಡಯಾಬಿಟಿಕ್ ಡಯಟ, ಕಿಟೋಜೆನಿಕ್ ಡಯಟ, ರೀನಲ್ ಡಯಟ, ಕಾರ್ಡಿಯಾಕ್ ಡಯಟ, ಈ ಥರ ಬ್ಲ್ಯಾಂಡ್ ಡಯಟ, ಪೋಸ್ಟ್ ಆಪ್ರೇಟಿವ್, ಪ್ರೀ ಆಪ್ರೇಟಿವ್ ಡಯಟ, ಈ ಥರ ಸ್ಪೆಷಲೈಸ್ಡ್ ಡಯಟನ್ನು ಈ ಡಯಟ್ರಿ ಡಿಪಾರ್ಟ್ಮೆಂಟ ಒದಗಿಸ್ಲಾಗ್ತದೆ. ನೆಕ್ಸ್ಟ್ ಒನ್ ಫಾರ್ಮಸಿ. ಆ್ಯಸ್ ಯೂಶ್ವಲ್ ಇಟ್ ವಿಲ್ ಬಿ ಸಪ್ಲೈ ದ ರಿಕ್ವೈರ್ಡ್ ಡ್ರಗ್ಸ್. ಯಾವ ಪೇಷಂಟಿಗೆ ಬೇಕಾದಂಥ ಡ್ರಗ್ಸನ್ನು ಇದು ಫಾರ್ಮಸಿ ಒದಗಿಸ್ಲಾಕತ್ತದ.
Okay, next one, laundry. The laundry will be provide all the linens, beds and blanket, and even the OT gowns, shirts, pant, everything clothing material will be provided by this laundry, which are helping for the hospital care. Next one, laboratory. Laboratory will be give a blood investigations. ಬ್ಲಡ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ ಆಗಲಿ ಅಥವಾ ಯೂರಿನ್ಗೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಪ್ಲಾಸ್ಮಾಗೆ ಸಂಬಂಧಪಟ್ಟಂಥ, ಬಾಡಿ ಫ್ಲೂಯಿಡ್ಗೆ ಸಂಬಂಧಪಟ್ಟಂಥ ಯಾವುದೇ ಇನ್ವೆಸ್ಟಿಗೇಷನ್ ಇದ್ದರೂ ಈ ಲ್ಯಾಬ್ರೋಟ್ರಿ ಮಾಡ್ಲಕ್ಕತ್ತದ. ಇಟ್ ಈಸ್ ಆನ್ ಆಲ್ಸೋ ಸಪೋರ್ಟಿವ್ ಸರ್ವಿಸಸ್. ಆ್ಯಂಡ್ ರೇಡಿಯೋಲಜಿ ಡಿಪಾರ್ಟ್ಮೆಂಟ್, ಎಕ್ಸ್ರೇ ಡಿಪಾರ್ಟ್ಮೆಂಟ್, USD ಡಿಪಾರ್ಟ್ಮೆಂಟ್, CT ಸ್ಕ್ಯಾನಿಂಗ್, MRI, everything will become in a radiological department. It is also supportive. Next one, nursing department. It is a heart of the hospital. The nursing department will be take care of every patient, continuous monitoring and administration of medications and care and rearing of the patients. Okay, this is a nursing. And next one, medical record section or record department. It will be maintaining all the whole and soul hospital registers, even though MLC and nil MLC case papers, everything records are kept by record sections. And next one, biomedical waste management. It will be take care of prevention of infections and maintenance of cleanliness into the ಹಾಸ್ಪಿಟಲ್ದಾಗ ಕ್ಲೀನಿನೆಸ್ ಮೇಂಟೈನ್ ಮಾಡೋದಾಗಲಿ, ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದಾಗಲಿ ಇದ್ರ ಜವಾಬ್ದಾರಿ ವೇಸ್ಟ್ ಮ್ಯಾನೇಜ್ಮೆಂಟ್. ಇಟ್ ವಿಲ್ ಬಿ ಪ್ರಿವೆಂಟ್ ದ nosocomial infection maximum. Okay, this is about supportive services. And auxiliary services. Auxiliary services means supplementary services. Along with the supportive services, it is giving supplementary services. What are those means? Registration counter. OPD IPD ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕಂಪ್ಯೂಟರೈಸ್ಡ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇರ್ಬೋದು ಅಥವಾ ಮ್ಯಾನ್ಯುವಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇರ್ಬೋದು. ಅವೆಲ್ಲ ಆಕ್ಸಿಲರಿ ಡಿಪಾರ್ಟ್ಮೆಂಟ್ದಾಗ ಬರ್ತಾವೆ. ನೆಕ್ಸ್ಟ್ ಸ್ಟೋರ್ಸ್, ಕೆಲವೊಂದು ಸ್ಟೋರ್ಸ್ಗಳು ಬರ್ತಾವೆ. ವೇಸ್ಟ್ ಇಕ್ವಿಪ್ಮೆಂಟ್ ಆಗಲಿ ಅಥವಾ ಕಂಡಮ್ ಇಕ್ವಿಪ್ಮೆಂಟ್ ಆಗಲಿ ಅಥವಾ ಜಸ್ಟ್ ಪರ್ಚೇಸ್ ಮಾಡಿದಂಥ ಇಕ್ವಿಪ್ಮೆಂಟ್ ಆಗಲಿ ಸ್ಟೋರ್ದಾಗ ನಾವು ಸ್ಟೋರ್ ಮಾಡಿ ಇಟ್ಕೋತೀವಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್, ಆ್ಯಸ್ ಅ ಆಂಬುಲೆನ್ಸ್ ಡ್ರೈವರ್ ಬತ್ತು, ವೆಹಿಕಲ್ಸ್ ಬತ್ತು, ಅಥವಾ ಯಾವುದೇ ಒಂದು ಹಾಸ್ಪಿಟಲ್ ಸಂಬಂಧಪಟ್ಟಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಯಿತು, ಡ್ರಗ್ಸ್ ಟ್ರಾನ್ಸ್ಪೋರ್ಟೇಷನ್, ಇವೆಲ್ಲ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ದಾಗ ಬರ್ತವೆ. ಇಟ್ ಈಸ್ ಆಲ್ಸೋ ಎ ಆಕ್ಸಿಲರಿ ಸಿಸ್ಟಮ್. ಆ್ಯಂಡ್ ಮಾರ್ಚುರಿ, ಹಿಯರ್ ದೇರ್ ಇಸ್ ಅ ಪೋಸ್ಟ್ ಮಾರ್ಟಮ್ ವಿಲ್ ಬಿ ಟೇಕನ್ ಪ್ಲಸ್. ಫಾರೆನ್ಸಿಕ್ ಆ್ಯಕ್ಟಿವಿಟಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾರ್ಚುರಿ ಒಳಗೆ ರೆಗ್ಯುಲರ್ ಆಗಿ ನಡೀತಾ ಇರ್ತವೆ. ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಆಲ್ ಪ್ಲಂಬರ್ ವರ್ಕ್ ಆ್ಯಂಡ್ ಎಲೆಕ್ಟ್ರಿಕಲ್ ವರ್ಕ್, ಫಿನಿಶಿಂಗ್ ವರ್ಕ್. ಇಟ್ ಈಸ್ ಹೆಲ್ಪ್ಡ್ ಬೈ ಇಂಜಿನಿಯರಿಂಗ್ ಥಿಂಗ್ಸ್. ಹೌ ಟು ಬಿಲ್ಡ್ ಅ well planned hospitals. Okay, next one, security department. This department will be giving security to the hospital along with health personnel. Okay, this is how we are broadly classifying the hospital services. First line services directly related to patient care. Second one, supportive services which are supporting to the first line services. And auxiliary services, these are supplementary to the supportive services. Like this we are going to be classifying hospital services. Then to assess this hospital services, we should have some examination, some analysis, some periodical evaluation should be there. ಈ ಹಾಸ್ಪಿಟಲ್ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕೆಲವೊಂದು ಬೋರ್ಡ್ಗಳು ಅದಾವೆ. NABH ಥರ, ನ್ಯಾಷನಲ್ ಅಕ್ರಿಡೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್. ಆ ಹಾಸ್ಪಿಟಲ್ಗಳು ಕ್ವಾಲಿಟಿ ಕೇರ್ ಯಾವ ಥರ ಐತೆ ಅನ್ನೋ ಅಸೆಸ್ ಮಾಡ್ಲಿಕ್ಕೆ NABH ಅಕ್ರಿಡೇಷನ್ ಬೇಕಾಗ್ತದೆ. ಓಕೆ, ದಟ್ಸ್ ವೈ ದ ಇಂಪಾರ್ಟೆಂಟ್ ಟಾಪಿಕ್ ನೋ ವಿಲ್ ಬಿ ಡಿಸ್ಕಸ್, ದಟ್ ಈಸ್ ಅನಾಲಿಸಿಸ್ ಆಫ್ ಹಾಸ್ಪಿಟಲ್ ಸರ್ವಿಸಸ್. ಈ ಸರ್ವಿಸ್ಗಳು ಯಾವ ಥರ ಹೊಂಟಿದಾವೆ ಅನ್ನೋದು ಅನಲೈಸಿಸ್ ಮಾಡೋದು. ಆ ಪ್ರೊಸೆಸ್ಗೆ ಅನಲೈಸಿಂಗ್ ಪ್ರೊಸೆಸ್ ಕರಿತೀವಿ.
ದ ಅನಾಲಿಸಿಸ್ ಆಫ್ ಹಾಸ್ಪಿಟಲ್ ಸರ್ವಿಸಸ್ ಆರ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಸ್ಟೆಪ್ಸ್. ಇಲ್ಲಿ ನಮಗೆ ಇಂಡಿಕೇಟರ್ಸ್ ಅಥವಾ ಮೇಜರ್ಸ್ ಅಂತ ಹೇಳಿ ಮೊದಲು ಸ್ಟಡಿ ಮಾಡ್ಕೋತೀವಿ. ಇಂಡಿಕೇಟರ್ಸ್ ಅಥವಾ ಮೇಜರ್ಸ್ ಅದನ್ನು ನಾವು ಅನಲೈಸಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಸರ್ವಿಸ್ ಅನಲೈಸಿಂಗ್ ಪ್ರೊಸೆಸ್. ವಾಟ್ ಯು ಮೀನ್ ಬೈ ಇಂಡಿಕೇಟರ್? ಇಂಡಿಕೇಟರ್ ಮೀನ್ಸ್ ಇಟ್ ಇಸ್ ಅನ್ ನ್ಯೂಮರಿಕಲ್ ಡಾಟಾ ಕಲೆಕ್ಟಿಂಗ್ ಫಾರ್ ದ ಅಸೆಸ್ಮೆಂಟ್ ಆಫ್ ಪ್ರೊಸೆಸ್. ಒಂದು ಯಾವುದೇ ಒಂದು ಪ್ರೊಸೆಸ್ಸನ್ನು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನ್ಯೂಮರಿಕಲ್ ಡಾಟಾನ ಕಲೆಕ್ಟ್ ಮಾಡ್ಕೋತೀವಿ. ಈಗ ಕಾಯಕಲ್ಪ ಅವಾರ್ಡ್ ಆಯಿತು, NABH ಅವಾರ್ಡ್ ಆಯಿತು, ಪ್ರೊಡ್ಯೂಸ್ ಮಾಡಬೇಕಾದ್ರೆ ದೇ ಆರ್ ಗೋಯಿಂಗ್ ಟು ಬಿ ಪ್ರೊವೈಡಿಂಗ್ ಸ್ಕೋರ್ಸ್. ಕಾಯಕಲ್ಪ ಕೊಡಬೇಕಾದ್ರೆ 100ಕ್ಕೆ ಎಷ್ಟು ತೊಗೋತಾರೆ? 98 ತೊಗೋತಾರೆ, 99 ತೊಗೋತಾರೆ. ಅದ್ರ ಬೇಸಿಸ್ ಮೇಲೆ ಫಸ್ಟ್ ಪ್ರೈಝ, ಸೆಕೆಂಡ್ ಪ್ರೈಝ ಈ ಥರ ಡಿಸ್ಟ್ರಿಬ್ಯೂಷನ್ ಆಗ್ತಿರ್ತವೆ. ಇಟ್ ವಿಲ್ ಬಿ ಇಂಡಿಕೇಟ್ ಕ್ವಾಲಿಟಿ ಆಫ್ ಕೇರ್, ಯಾವ ಲೆವೆಲ್ದಾಗ ಅಲ್ಲಿ ಹೆಲ್ತ್ ಕೇರ್ ಡೆಲಿವರಿ ರನ್ ಆಗ್ತಾಯಿದೆ. ಓಕೆ, ದಿಸ್ ಈಸ್ ಅಬೌಟ್ ಇಂಡಿಕೇಟರ್ ಮೀನ್ಸ್ ನ್ಯೂಮರಿಕಲ್ ಡಾಟಾ ಕಲೆಕ್ಟಿಂಗ್ ಅಬೌಟ್ ಪ್ರೊಸೆಸ್ ಔಟ್ಕಮ್. ಇದನ್ನು ಇಂಡಿಕೇಟರಿಗೆ ನಾವು ಇನ್ನೊಂದು ವರ್ಡ್ ಮೇಜರ್ ಅಂತ ಕರಿತೀವಿ, ಮೇಜರ್ಸ್. ಅದನ್ನು ಅದರ್ವೈಸ್ ವಿಲ್ ಬಿ ಕಾಲ್ ಇಟ್ ಆಸ್ ಅ ಅನಲೈಸಿಸ್ ಪ್ರೊಸೆಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಹಾಸ್ಪಿಟಲ್ ಸರ್ವಿಸ್ ಅನಲೈಸಿಸ್ ಪ್ರೊಸೆಸ್ ವಿಲ್ ಬಿ ಹ್ಯಾವಿಂಗ್ ಮೇಜರ್ 10 ಸ್ಟೆಪ್ಸ್. 10 ಪಾಯಿಂಟ್ಗಳನ್ನು ಒಳಗೊಂಡೈತೆ. ಫಸ್ಟ್ ಒನ್, ವಿ ಶುಡ್ ಹ್ಯಾವ್ ವೈ ಟು ಮೇಜರ್. ಫಸ್ಟ್ ಕಾನ್ಸೆಪ್ಟ್ ಎದಕ್ಕೆ ಚೆಕ್ ಮಾಡಬೇಕು. ಸೆಕೆಂಡ್ ಒನ್, ಏನು ಚೆಕ್ ಮಾಡಬೇಕು, ವಾಟ್ ಟು ಮೇಜರ್. ಥರ್ಡ್ ಒನ್, ಸೆಲೆಕ್ಷನ್ ಆಫ್ ಇಂಡಿಕೇಟರ್ ಆ್ಯಂಡ್ ಡಿಫೈನಿಂಗ್. ಇಂಡಿಕೇಟರ್ಗಳು ಯಾವುವು, ಅದನ್ನು ಯಾವ ಥರ ಡಿಫೈನ್ ಮಾಡಬೇಕು. ಫೋರ್ತ್ ಒನ್, ಸೆಂಟೆನಲ್ ಇವೆಂಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅದು ಇಲ್ಲ, ಕೇರ್ ಏನು ತೊಗೋಬೇಕು. ಫಿಫ್ತ್ ಒನ್, ರೇಟ್ ಬೇಸ್ಡ್ ಇಂಡಿಕೇಟರ್. ಸಿಕ್ಸ್ತ್ ಒನ್, ಪ್ರೊಸೆಸ್ ಆ್ಯಂಡ್ ಔಟ್ಕಮ್ ಮೇಜರ್. ಪ್ರೊಸೆಸ್ಸ ಮತ್ತು ಅದರ ಔಟ್ಕಮ್ ಏನು ಬಂತು ಅದನ್ನು ಮೇಜರ್. ಸೆವೆಂತ್ ಒನ್, ರಿಕ್ವೈರ್ಡ್ ಪರ್ಫಾರ್ಮೆನ್ಸ್ಗೆ ಬೇಕಾದಂಥ ರಿಕ್ವೈರ್ಮೆಂಟ್ ಏನು. ನೆಕ್ಸ್ಟ್ ಒನ್, ಪೇಷಂಟ್ ಸೆಂಟರ್ಡ್ ಸ್ಟ್ಯಾಂಡರ್ಡ್. ಏಯ್ತ್ ಒನ್. ನೈನ್ತ್ ಒನ್, ಹೆಲ್ತ್ ಕೇರ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್. ಲಾಸ್ಟ್ ಒನ್, ಇಂಡಿಕೇಟರ್ ಮೆಜರ್ಮೆಂಟ್ ಸಿಸ್ಟಮ್. ಇವು 10 ಪಾಯಿಂಟ್ಗಳು ಮೆನ್ಷನ್ ಮಾಡ್ರೆ ವಿಲ್ ಬಿ ಗೆಟ್ ಅ ಮ್ಯಾಕ್ಸಿಮಮ್ ಸ್ಕೋರ್ ರಿಲೇಟೆಡ್ ಟು ಅನಾಲಿಸಿಸ್ ಆಫ್ ಹಾಸ್ಪಿಟಲ್ ಸರ್ವಿಸಸ್. ಅಂದ್ರಪ್ಲೆ ಎಷ್ಟು 10 ಸ್ಟೆಪ್ ಬರ್ತಾರೆ ಸಫಿಷಿಯೆಂಟಾಗಿ. ಓಕೆ, ವಿಲ್ ಬಿ ಸ್ಟಾರ್ಟ್ ವಿತ್ ಒನ್ ಬೈ ಒನ್. ಫಸ್ಟ್ ಸ್ಟೆಪ್, ವೈ ಟು ಮೇಜರ್. ನಾವು ಇಂಡಿಕೇಟರನ್ನು ಎದಕ್ಕೆ ಮೇಜರ್ಮೆಂಟ್ ಮಾಡ್ಕೋಬೇಕು. ಯಾವುದೇ ಒಂದು ಹೆಲ್ತ್ ಕೇರ್ ರನ್ ಆಗಲತ್ತೈತೆ ಅಂದ್ರೆ ಅಲ್ಲಿ ಇದ್ದಂಥ ಮೊರ್ಟಾಲಿಟಿ ರೇಟ್ ಅಥವಾ ಮಾರ್ಬಿಡಿಟಿ ರೇಟನ್ನು ಇಂಡಿಕೇಟರ್ ಆಗಿ ತೊಗೊಂಡಿವಲ್ಲ, ಅದನ್ನು ಅಸೆಸ್ಮೆಂಟ್ ಯಾಕೆ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಈಸಿ ಆಗಿಬಿಡ್ತದೆ. ಅಲ್ಲಿದ್ದಂಥ ರೇಟ್ಗಳು ಹೆಚ್ಚು ಕಮ್ಮಿ ಆಗಲತ್ತಿಲ್ಲೋ, ಕಂಟ್ರೋಲಿಂಗ್ ಅಥಾರಿಟಿ ವಿಲ್ ಬಿ ಗಿವಿಂಗ್ more concentration. Management for the purpose of management and for the purpose of giving more attention, and next for the purpose of making decision, next for the purpose of evaluation of performance. ನಾವು ಕೊಡುವಂಥ ಕೇರ್ ಸರಿ ಐತಿಲ್ಲೋ ಅದನ್ನೂ ಇವ್ಯಾಲ್ಯೂಷನ್ ಮಾಡ್ಬೋದು. ನೆಕ್ಸ್ಟ್ ಒನ್, ಫಾರ್ ದ ಅಸೆಸ್ಮೆಂಟ್ ಆಫ್ ಸಕ್ಸಸ್. ನಾವು ಮಾಡಿದಂಥ ವರ್ಕ್ ಎಷ್ಟು ಸಕ್ಸಸ್ ಆಗೈತಿ, 50% ಆಗಿತ್ತು, 60% ಆಗಿತ್ತು, ಅಥವಾ ಮ್ಯಾಕ್ಸಿಮಮ್ 90% ಆಗಿತ್ತು, ಸಕ್ಸಸ್ ರೇಟು ಕಂಡು ಹಿಡಿಬೋದು. ನೆಕ್ಸ್ಟ್ ಪ್ಲ್ಯಾನಿಂಗು ಮಾಡ್ಬೋದು. ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಪ್ಲ್ಯಾನ್. ಓಕೆ, ಫಾರ್ ದಿಸ್ ಪರ್ಪೋಸ್ ವಿ ಶುಡ್ ಹ್ಯಾವ್ ಅ ಮೇಜರ್. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ಟು ಮೇಜರ್. ಏನೇನು ಅಸೆಸ್ಮೆಂಟ್ ಮಾಡಬೇಕು. ಯಾವುದೇ ಒಂದು ಹಾಸ್ಪಿಟಲ್ ರನ್ ಆಗ್ಲತ್ತದಂದ್ರೆ ಅದ್ರೊಳಗೆ ಮೇನ್ ಯಾವ ಪಾಯಿಂಟನ್ನು ಅಸೆಸ್ ಮಾಡ್ಕೋಬೇಕು. ಫಸ್ಟ್ ಒನ್, ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಸೆಸ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಪೇಷಂಟ್ಸ್ ಆರ್ ಕನ್ಸ್ಯೂಮರ್ ಫಾರ್ ಅಸ್. ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ, ನಮ್ಮ ಆರ್ಗನೈಜೇಷನ್ ರನ್ ಆಗ್ತದೆ, ನಮ್ಮ ಆರ್ಗನೈಜೇಷನ್ ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ಬಂದಂಥ ಪೇಷಂಟ್ಗಳು ಸ್ಯಾಟಿಸ್ಫೈ ಆಯಿತು ನಾವು ಕೊಡುವಂಥ ಟ್ರೀಟ್ಮೆಂಟ್ ಅಂದ್ರೆ that is a first thing. Patient satisfaction we should be measure. Second one,
ಆ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದ ಬಳಿಕ ಔಟ್ಕಮ್ ಪ್ರೊಸೆಸ್ ನಾವು ಕೊಡುವಂಥ ಟ್ರೀಟ್ಮೆಂಟ್ದಾಗ ಮ್ಯಾಕ್ಸಿಮಮ್ ಪೇಷಂಟ್ಗಳು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಕ್ವಿಕ್ಕಾಗಿ ಆರಾಮಾಗಿ ಮನೆಗೆ ಹೋಗ್ತಿದ್ರಲ್ಲೋ ಅದು ಔಟ್ಕಮ್ ಆಗ್ತದ. ನೆಕ್ಸ್ಟ್ ಕೀ ಪ್ರೊಸೆಸ್, ಕೆಲವೊಂದು ಹಾಸ್ಪಿಟಲ್ದಾಗ ಕೀ ಪ್ರೊಸೆಸ್ ಅಂತ ಬರ್ತಾವೆ. ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋ ಪ್ರೊಸೆಸ್ ಆಗಲಿ, ಅಥವಾ ಡ್ರಗ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಆಗಲಿ, ಅಥವಾ ನರ್ಸಿಂಗ್ ಕೇರ್ ಪ್ರೊಸೆಸ್ ಆಗಲಿ, ಇವೆಲ್ಲ ಕೀ ಪ್ರೊಸೆಸ್ ಇರ್ತಾವಲ್ಲ ಅವು ಕ್ವಿಕ್ಕಾಗಿ ರನ್ ಆಗುತ್ತಿರಬೇಕು. ಓಕೆ, ದಿಸ್ ಈಸ್ ಅಬೌಟ್ ವಾಟ್ ಟು ಮೇಜರ್. ಒಂದನೇದ್ದು ಎದಕ್ಕೆ ಮೇಜರ್ ಮಾಡಬೇಕು, ಏನು ಮೇಜರ್ ಮಾಡಬೇಕು. ಮೂರನೇದ್ದು ಸೆಲೆಕ್ಷನ್ ಆಫ್ ಇಂಡಿಕೇಟರ್ ಆ್ಯಂಡ್ ಡಿಫೈನಿಂಗ್. ಈಗ ನಮ್ಮ ಹಾಸ್ಪಿಟಲ್ NABH ಅಕ್ರೆಡಿಟೇಷನ್ ಆಗಬೇಕಾದ್ರೆ ಪ್ರಯರ್ ವಿ ಶುಡ್ ಹ್ಯಾವ್ ಟು ಕಂಡಕ್ಟ್ ಮೀಟಿಂಗ್ ಓವರ್ NABH ಪ್ರೋಗ್ರಾಮ್. ಆಗೋಕ್ಕಿಂತ ಮೊದಲು ನಾವು ಪ್ರೋಗ್ರಾಮನ್ನು ಮೀಟಿಂಗ್ದಾಗ ಅರೇಂಜ್ ಮಾಡ್ಕೋಬೇಕು. ವಿ ಶುಡ್ ಹ್ಯಾವ್ ಅ ಟೀಮ್ ವರ್ಕ್ದಾಗ ಆಲ್ ದಿ ಎಕ್ಸ್ಪರ್ಟ್ಸ್ ಶುಡ್ ಬಿ ದೇರ್. ಎಕ್ಸ್ಪರ್ಟ್ಸ್ ಒಪಿನಿಯನ್ ಬೇಕು, ಯಾವ್ಯಾವ ಕ್ರೈಟೀರಿಯಾ ಬೇಕು, ಏನೇನು ಪ್ಲ್ಯಾನ್ ಮಾಡ್ಕೋಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ್ಯಾವ ಸೆಕ್ಷನನ್ನು ಜವಾಬ್ದಾರಿ ವಹಿಸೋಬೇಕು, ಆಮೇಲೆ ಕ್ರೈಟೀರಿಯಾಗಳೇನು NABH ಕ್ರೈಟೀರಿಯಾ, ಆಮೇಲೆ SOP ಸ್ಟ್ಯಾಂಡರ್ಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನದಾವು ಅವೆಲ್ಲ ಕ್ಲಿಯರಾಗಿ ಅಲ್ಲಿದ್ದಂಥ ಕಮ್ಯುನಿಟಿ ಒಳಗೆ ಅಥವಾ ಗ್ರೂಪ್ದಾಗ ಟೀಮ್ದಾಗ ಇದ್ದಂಥ ಮೆಂಬರ್ಸ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು, ಸಿಂಪಲ್ ಇರಬೇಕು ಮತ್ತು ಮಾಡುವಂಥವು ಇರಬೇಕು. ಇಟ್ ಕ್ಯಾನ್ ಬಿ ಡೂಯಬಲ್. ಆ್ಯಂಡ್ ಡಿಫೈನ್ ಮೀನ್ಸ್ ಕ್ಲಿಯರ್ ಆ್ಯಂಡ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಇಟ್ ಸೆಟ್ ಆದ ಬಳಿಕ ನೆಕ್ಸ್ಟ್ ಏನು ಮಾಡ್ತೇವೆ, ಕೆಲವು ಸೆಂಟೆನಲ್ ಇವೆಂಟ್ ಅಂತ ಬರ್ತಾವೆ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕ್ಯಾನ್ ಬಿ ಹ್ಯಾಪನ್ ಡ್ಯೂರಿಂಗ್ ಪ್ರೊಸೆಸಿಂಗ್ ಆಫ್ ಅಕ್ರೆಡಿಟೇಷನ್. ಕೆಲವೊಂದು ಸರ್ತ ಏನಾಗ್ತಾವೆ, ಸ್ಕೋರ್ಸ್ ಕಮ್ಮಿ ಆಗಲಿ, ಅಥವಾ ನಮಗೆ ಇಂಪ್ಲಾಂಟೇಷನ್ ಅಥವಾ ಕೆಲವೊಂದು ಬಯೋಮೆಡಿಕಲ್ ವೇಸ್ಟ್ ಡಿಸ್ಕಾರ್ಡ್ ಮಾಡುವಂಥ ಪ್ರಾಬ್ಲಮ್ಸ್ಗಳು ಫೇಸ್ ಆಗ್ತಿರ್ತಾವೆ. ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಕಮ್ಯುನಿಟಿಗೆ ಸಂಬಂಧಪಟ್ಟಂಗಾಗಿರ್ಬೋದು. ಅಂಥ ಪ್ರಾಬ್ಲಮ್ಸ್ಗಳನ್ನು ಕ್ವಿಕ್ಕಾಗಿ ಸಾಲ್ವ್ ಮಾಡ್ಕೋಬೇಕು ವಿತ್ ಹ್ಯಾವಿಂಗ್ ಟ್ಯಾಲೆಂಟ್ ಆ್ಯಂಡ್ ಎಕ್ಸ್ಪರ್ಟ್ ಅಡ್ವೈಸ್ ಅಲಾಂಗ್ ವಿತ್ ಸಮ್ ಸಪೋರ್ಟ್. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕ್ಯಾನ್ ಬಿ ಹ್ಯಾಪನ್ ಎಟ್ ಎನಿ ಟೈಮ್. ಕೆಲವೊಂದು ಸರ್ತ ಆ ರನ್ ಮಾಡುವಂಥ ಡಿಪಾರ್ಟ್ಮೆಂಟ್ ಹೆಡ್ ಇದ್ದವರು ಟ್ರಾನ್ಸ್ಫರ್ ಆಗ್ಬೋದು. ಅಂಥವೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರಬೇಕು. ನೆಕ್ಸ್ಟ್ ಒನ್ ರೇಟ್ ಬೇಸ್ಡ್ ಇಂಡಿಕೇಟರ್. ಕೆಲವೊಂದು ಡಿಪಾರ್ಟ್ಮೆಂಟಿಗೆ ರೇಟ್ ಬೇಸ್ಡ್ ಇಂಡಿಕೇಟರನ್ನು ಅಸೆಸ್ ಮಾಡ್ಕೋತೀವಿ. ಈಗ ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಮೆಟರ್ನಿಟಿಗೆ ಸಂಬಂಧಪಟ್ಟಂಗೆ ಮೆಟರ್ನಲ್ ಮೋರ್ಟ್ಯಾಲಿಟಿ ರೇಟ್ ಅಸೆಸ್ ಮಾಡ್ಕೋತೀವಿ, ಅಥವಾ ನ್ಯೂನೆಟಲ್ ಮೋರ್ಟ್ಯಾಲಿಟಿ ರೇಟ್ ಅಸೆಸ್ ಮಾಡ್ಕೋತೀವಿ, ಅಥವಾ ಇನ್ಫಂಟ್ ಮೋರ್ಟ್ಯಾಲಿಟಿ ರೇಟನ್ನು ಅಸೆಸ್ ಮಾಡ್ಕೋತೀವಿ. ಈ ರೇಟ್ದಾಗ ಏನಾದರೂ ಹೆಚ್ಚಾದರೆ ವಾಟ್ ಇಟ್ ಇಂಡಿಕೇಟ್ ಅವರ್ ಸರ್ವಿಸ್ ಇಸ್ ಬ್ಯಾಡ್. ಆ ಮೋರ್ಟ್ಯಾಲಿಟಿ ರೇಟನ್ನು ಕಮ್ಮಿ ಮಾಡಿದೀವೋ ನಮ್ಮ ಸರ್ವಿಸ್ ಇಸ್ ಗುಡ್ ಐತೆ ಅಂದಂಗೆ. ಓಕೆ, ಅದ್ರ ಸಲುವಾಗಿ ರೇಟ್ ಹೆಚ್ಚಾದಾಗ ನರ್ಸಿಂಗ್ ಕೇರ, ಕ್ಲೀನಿನೆಸ್, ಸ್ಟರೈಲ್, ಸ್ಯಾನಿಟೈಸ್ಡ್ ಹಾಸ್ಪಿಟಲ್, ಮೆಡಿಕಲ್ ಕೇರನ್ನು ಪುಷ್ ಮಾಡಬೇಕಾಗ್ತದೆ. ಓಕೆ, ದಟ್ಸ್ ವೈ ರೇಟ್ ಬೇಸ್ಡ್ ಇಂಡಿಕೇಟರನ್ನು ರಿಸ್ಕ್ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಒನ್ ಪ್ರೊಸೆಸ್ ಆ್ಯಂಡ್ ಔಟ್ಕಮ್ ಮೇಜರ್ಸ್. ಈ NABH ಅಕ್ರೆಡಿಟೇಷನ್ ತೊಗೋಬೇಕಾದ್ರೆ ಎಲ್ಲ ಸೆಟಪ್ ಆದಂಥ ಟೀಮ್ ವರ್ಕ್ ಮಾಡ್ಲಿಕ್ಕಾಗ್ತದೆ. ತಮ್ಮ ಡಿಪಾರ್ಟ್ಮೆಂಟ್ ವೈಸ್ ವರ್ಕ್ ಮಾಡ್ಲಿಕ್ಕತ್ತಿರ್ತೈತಿ. ಆ ವರ್ಕ್ ಕರೆಕ್ಟ್ ಹಾದಿ ಒಳಗೆ ಹೊಂಟೈತಿ ಇಲ್ಲ ನೋಡಬೇಕಾದ್ರೆ ವಿ ಹ್ಯಾವ್ ಟು ಅಸಸ್ ವೆದರ್ ವಿ ಆರ್ ಗೋಯಿಂಗ್ ಟು ಬಿ ಡೂಯಿಂಗ್ ರೈಟ್ ಆರ್ ರಾಂಗ್. ದಟ್ ಶುಡ್ ಬಿ ಅಸಸ್ ಬೈ ಸಮ್ peer ಗ್ರೂಪ್ಸ್. ನಮಗೆ ಗೊತ್ತಿದ್ದವರು ಅಥವಾ ಫ್ರೆಂಡ್ ಸರ್ಕಲ್ದಾಗ ಅದನ್ನು ಪ್ರಯರ್ ಅಸೆಸ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಓಕೆ, ದಟ್ಸ್ ವಿಲ್ ಬಿ ಕಾಲ್ ಇಟ್ ಆಸ್ ಅ peer ಅಸೆಸ್ಮೆಂಟ್ ಆಫ್ NABH ಅಕ್ರೆಡಿಟೇಷನ್. ಇಲ್ಲೇ ಸಮೀಪದಾಗ ಡಿಸ್ಟಿಕ್ ಹಾಸ್ಪಿಟಲ್ ಯಾವ ಇರ್ತಾವೆ, ಗುಲ್ಬರ್ಗ ಆಗಲಿ ಅಥವಾ ಬೆಳಗಾವಿ ಆಗಲಿ, ಅವ್ರ ಟೀಮನ್ನು ಕರ್ಸ್ಕೊಂಡು peer ಅಸೆಸ್ಮೆಂಟ್ ಮಾಡ್ಕೋತೀವಿ ಬಿಫೋರ್ ಗೋಯಿಂಗ್ ಟು ಬಿ ಫೈನಲ್ ಇವ್ಯಾಲ್ಯೂಷನ್ ಆಗೋಕ್ಕಿಂತ ಮೊದಲು peer ಅಸೆಸ್ಮೆಂಟ್ ಅಥವಾ ಇವ್ಯಾಲ್ಯೂಷನ್ ಆಗಬೇಕು. ನೆಕ್ಸ್ಟ್ ಬರೋದು peer ಅಸೆಸ್ಮೆಂಟ್ದಾಗ 100% ಕಾನ್ಫಿಡೆಂಟ್ ಇತ್ತು ಅಥವಾ ವಿಲ್ ಬಿ ಹ್ಯಾವಿಂಗ್ ಅ more comfort about evaluation and we will be fulfilling all the criteria of NABH, then we will be called for the final assessment team. That is required performance measures. NABH ಟೀಮನ್ನು ಕರೆಸಿ
that will be having some criteria, some standards perform. ಅದು ತನ್ನದೇ ಆದಂಥ ಫಾರ್ಮನ್ನು ಹೊಂದಿರುತ್ತೆ. ಯಾವ ರಿಗಾರ್ಡಿಂಗ್ ಹಾಸ್ಪಿಟಲ್ ಫಿಸಿಕಲ್ ಸೆಟಪ್ ಬತ್ತು, ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಬತ್ತು, ಸ್ಯಾನಿಟೈಸೇಷನ್ ಬತ್ತು, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬತ್ತು, ಡಿಪಾರ್ಟ್ಮೆಂಟ್ ವೈಸ್ ಸರ್ವಿಸಸ್ ಬತ್ತು, ನೆಕ್ಸ್ಟ್ ಒ ಪಿ ಡಿ, ಆಮೇಲೆ ವಾರ್ಡ್ಸ್ಗಳು, ಇಂಟೆನ್ಸಿವ್ ಕೇರ್ ಯೂನಿಟ್ಸ್, ನೆಕ್ಸ್ಟ್ ಪೇಷಂಟ್ ಸರ್ವಿಸಸ್ ಬಂದಂಗೆ ಎಲ್ಲಿ ಸ್ಟ್ರಕ್ ಆಗೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಪೇಷಂಟ್ ಒಪಿನಿಯನ್ನ, ಪಬ್ಲಿಕ್ ಒಪಿನಿಯನ್ನ, ಆಮೇಲೆ ಕೆಲವೊಂದು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ರನ್ ಆಗ್ತಾವಲ್ಲೋ ಅವೆಲ್ಲ ಕ್ರೈಟೀರಿಯಾಗಳು 100% ಫುಲ್ಫಿಲ್ ಆಗಲು ಇಟ್ ಕ್ಯಾನ್ ಬಿ ಈಸಿಲಿ ಗೋ ಫಾರ್ ದ NABH ಅಕ್ರೆಡಿಟೇಷನ್. ಅಲ್ಲಿ ನಾವೇನಂತ ಕರಿತೀವಿ, ರಿಕ್ವೈರ್ಡ್ ಪರ್ಫಾರ್ಮೆನ್ಸ್ ಮೆಜರ್ಸ್ ದಟ್ ವಿಲ್ ಬಿ ಕಂಪ್ಲೀಟೆಡ್. ನೆಕ್ಸ್ಟ್ ಏನಾಗ್ತದ, ಪೇಷಂಟ್ ಸೆಂಟರ್ಡ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತವೆ. NABH ಅಕ್ರೆಡಿಟೇಷನ್ ಮುಗೀತು, ಕೆಲವೊಂದು ಪೇಷಂಟ್ಗೆ ಫೋಕಸ್ ಆದಂಥ ಸ್ಟ್ಯಾಂಡರ್ಡ್ಸ್ಗಳು ಮಿನಿಮಮ್ ಆಗಿ ರಿವೈಸ್ ಮಾಡಬೇಕಾಗ್ತೈತಿ. ಅದರೊಳಗೆ ಪೇಷಂಟ್ ಕೇರ್ಗೆ ಸಂಬಂಧಪಟ್ಟಂಗೆ, ಪೇಷಂಟ್ ಅಡ್ಮಿಷನ್ಗೆ ಸಂಬಂಧಪಟ್ಟಂಗೆ, ಆಮೇಲೆ ಪೇಷಂಟ್ ರೈಟ್ಸಿಗೆ, ಆಮೇಲೆ ಪೇಷಂಟ ಫ್ಯಾಮ್ಲಿ ಮೆಂಬರ್ಗೆ ಎಜುಕೇಷನ್ ಕೊಡೋದು, ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕೊಡೋದು, ಇವೆಲ್ಲ ಪೇಷಂಟ್ ಸೆಂಟರ್ಡ್ ಸ್ಟ್ಯಾಂಡರ್ಡ್ಸ್ ಒಳಗೆ ಬರ್ತಾವೆ. ಪೇಷಂಟ್ಗೆ ಫೋಕಸ್ ಇರುವಂಥ, ಡೈರೆಕ್ಟ್ಲಿ ಫೋಕಸಿಂಗ್ ಟುವರ್ಡ್ ದ ಪೇಷಂಟ್ ಕೇರ್. ನೆಕ್ಸ್ಟ್ ಹೆಲ್ತ್ ಕೇರ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸ್. ಈ ಹೆಲ್ತ್ ಕೇರ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ಸ್ ಸಹಿತ ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಕ್ವಾಲಿಟಿ ಆಫ್ ಸರ್ವಿಸಸ್ ಏನು ಉಂಟದ, ಸೇಫ್ಟಿ ಏನದ, ಸೆಕ್ಯೂರಿಟಿ ಏನದ ಹಾಸ್ಪಿಟಲ್ಗೆ, ಆಮೇಲೆ ಅಲ್ಲಿ ಡೈರೆಕ್ಟಿಂಗ್ ಅಥಾರಿಟಿ ಏನದ, ಅಡ್ಮಿನಿಸ್ಟ್ರೇಟಿವ್ ಪವರ್ ಏನೈತಿ, ಆಮೇಲೆ ಸೇಫ್ಟಿ ಇವ್ಯಾಲ್ಯೂಯೇಷನ್, ಇನ್ಫಾರ್ಮೇಷನ್ ಸಿಸ್ಟಮ್ ಏನದ, ಎಜುಕೇಷನ್ ಸಿಸ್ಟಮ್, ಇನ್ಫಾರ್ಮೇಷನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಥ ಹಾಸ್ಪಿಟಲ್ದಾಗ ದೊರೆಯುವಂಥ ಫೆಸಿಲಿಟಿಗಳನ್ನು ಯಾವ ಥರ ಪಬ್ಲಿಕ್ಕಿಗೆ ಅಪ್ರೋಚ್ ಮಾಡ್ತಾರೆ ಅಥವಾ ಪಬ್ಲಿಕ್ಕಿಗೆ ಬ್ರಾಡ್ಕಾಸ್ಟಿಂಗ್ ಮಾಡ್ತಾರೆ, ಪಬ್ಲಿಕ್ಕಿಗೆ ತಿಳಿಸಿ ಹೇಳ್ತಾರೆ, ನಮ್ಮ ಹಾಸ್ಪಿಟಲ್ದಾಗ ಇವು ಡಿಪಾರ್ಟ್ಮೆಂಟ್ದು ಇವು ಫೆಸಿಲಿಟಿ ಸಿಗ್ತಾವೆ ಅಂಥೇಳಿ ಇನ್ಫಾರ್ಮೇಷನ್ನ ಕೊಡಬೇಕಾಗ್ತಿರ್ತದೆ. ಓಕೆ, ದಿಸ್ ಈಸ್ ಅಬೌಟ್ ಹೆಲ್ತ್ ಕೇರ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಬಂತು. ನೆಕ್ಸ್ಟ್ ಒನ್ ಇಂಡಿಕೇಟರ್ ಮೆಜರ್ಮೆಂಟ್ ಸಿಸ್ಟಮ್. ಕೆಲವೊಂದು ಇಂಡಿಕೇಟರ್ ಮೆಜರ್ಮೆಂಟ್ ಸಿಸ್ಟಮನ್ನು ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತಾರೆ. ಸರ್ಜರಿ ಒಳಗೆ, OBG ಒಳಗೆ, ಕಾರ್ಡಿಯಾಕ, ಆಂಕೋ, ಟ್ರೋಮಾ, ಈ ಸರ್ಜರಿ ಒಳಗೆ ಇಂಡಿಕೇಟರ್ ಏನು ಮಾಡ್ತಾರೆ, ಪ್ರೀ ಆಪ್ರೇಟಿವ್, ಪೋಸ್ಟ್ ಆಪ್ರೇಟಿವ್ ಇನ್ಫೆಕ್ಷನ್ ರೇಟ, ಪ್ರೀ ಆಪ್ರೇಟಿವ್ ಅಥವಾ ಪೋಸ್ಟ್ ಆಪ್ರೇಟಿವ್ ಡೆತ್ ರೇಟ, ಇದನ್ನು ಅಸೆಸ್ಮೆಂಟ್ ಮಾಡ್ಕೋತಾರೆ. OBG ಒಳಗೆ ಮೆಟರ್ನಲ್ ಮೊರ್ಟಾಲಿಟಿ ರೇಟ, ಟೋಟಲ್ ಲೈವ್ ಬರ್ತ, ಇವೆಲ್ಲ OBG ಒಳಗೆ ಬರ್ತಾವೆ. ಕಾರ್ಡಿಯಾಕ್ ಒಳಗೆ ಕಾರ್ಡಿಯಾಕ್ ಸರ್ಜರಿ ಸಕ್ಸಸ್ ರೇಟ ಅಥವಾ ಫೇಲ್ಯೂರ್ ರೇಟ, ಆಂಕೋಲಜಿ ಒಳಗೆ ಆಂಕೋಲಜಿ ಸಕ್ಸಸ್ ರೇಟ, ಫೇಲ್ಯೂರ್ ರೇಟ, ಟ್ರೋಮ್ಯಾಟಿಕ್ ಒಳಗೆ ಇನ್ಸಿಡೆನ್ಸ್ ಎಷ್ಟು, ಟ್ರೋಮ್ಯಾಟಿಕ್ ಕೇಸಸ್ ಎಷ್ಟು ಬರ್ತಾವೆ, ಡೆತ್ ಎಷ್ಟು ಮತ್ತು ಇಂಪ್ರೂವ್ಮೆಂಟ್ ಕೇಸಸ್ ಎಷ್ಟು, ಇವೆಲ್ಲ ಇಂಡಿಕೇಟರ್ಸ್ ಆಫ್ ಮೆಜರ್ಮೆಂಟ್ ಸಿಸ್ಟಮ್, ಇಂಡಿಕೇಟರ್ಸ್ ಮೆಜರ್ಮೆಂಟ್ ಸಿಸ್ಟಮ್ದಾಗ. ಓಕೆ, ಟೋಟಲಿ we will be having a 10 step. For the analysis of hospital services, we will be having 10 steps. First one, why to measure. Second one, what to measure. Third one, selection of indicators and defining it. Fourth one, controlling of sentinel event. Fifth one, rate based indicator assessment. Sixth one, process and outcome measures, that is peer assessment. And seventh one, required performance measures, that is final NABH assessment. Next, patient centered standards, patient centered care. Ninth one, healthcare organization management standards. And 10th one, indicators measurement system. Okay, by this we will be finished today class regarding what you mean by hospital service and what you mean by analysis of hospital services. Okay, thank you.